ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕೃತಿ ಡಿಸೈನ್ಸ್. ಈಗ ಸುಲಭ ವಿಧಾನದಲ್ಲಿ ಟಾಪ್ ಕತ್ತರಿಸುವುದು ನೋಡೋಣ. Hi Josta, welcome Jaya to you. ವೆಲ್ಕಮ್ ಟು ಆಕೃತಿ ಡಿಸೈನ್ಸ್. Welcome Jaya. ಆಕೃತಿ ಡಿಸೈನ್ಸ್. Akurti design. ಈ ಸಿಂಪಲ್ Simple. ಗೌನ್ಗೆ ನೆಟ್ ಹೇಗೆ ಹೊಲಿಯೋದು ಅಂತ ಸ್ಟಿಚಿಂಗು ಆ್ಯಂಡ್ ಕಟಿಂಗು ಈ ನೆಟ್ನ ನೋಡೋಣ. ನೀವು ನಿಮ್ಮ ಬೇಬಿನ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಇದನ್ನು 4 ಆಗಿ ಫೋಲ್ಡ್ ಮಾಡಿ, ಆಮೇಲೆ ಮೇಲೆ ಕಚ್ಚಿಗೆ ಅಂತ ಬಿಟ್ಕೊಳ್ಳಿ. ಈಗ ಶೋಲ್ಡ್ರ್ ಬಂದುಬಿಟ್ಟು 2 ಇಟ್ಕೊಳ್ಳೋಣ. ಮತ್ತು ನೆಕ್ ಡೌನ್ ಬಂದುಬಿಟ್ಟು 2.5 ಅಥವಾ 3 ಇಟ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಹಾಗೆಯೇ ಇದಕ್ಕೆ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೊಳ್ಬೋದು. ನಾನು ಸ್ಟಾರ್ ಶೇಪಲ್ಲಿ ಸ್ವಲ್ಪ ಕೊಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಶೋಲ್ಡ್ರ್ ನೋಡ್ಕೊಳ್ಳಿ, 3 ಬಂತಿದೆ. 3.5 ಇಟ್ಕೊಂಡ್ರೂ ಸಹ ನಿಮಗೆ ಶೋಲ್ಡ್ರಲ್ಲಿ ಸ್ವಲ್ಪ ಕಚ್ಗೆ ಹೋಗುತ್ತೆ, ಸ್ವಲ್ಪ ಮಾರ್ಜಿನ್ ಅಲ್ವಾ, ಹೊಲ್ದಾಗ ಹೋಗ್ಬಿಡುತ್ತೆ. ಈಗ ಇದು ಆರ್ಮೋಲ್. ಈಗ ಶೋಲ್ಡ್ರ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಆರ್ಮೋಲ್ನ ನೀವು ಡ್ರಾ ಮಾಡಬೇಕಾಗುತ್ತೆ. ನೀವು ಒಂದ್ಸಲ ನಿಮ್ಮ ಡ್ರೆಸ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಆರ್ಮೋಲ್ ಎಷ್ಟಿದೆ ಅಂತ ಅದಕ್ಕೆ ಆ ಥರ ಡ್ರಾ ಮಾಡ್ಕೊಳ್ಳಿ. ಈಗ ಲೆಂತ್ ನೋಡಿ 20 ಇದೆ. ಇದು 20 ಬಂದುಬಿಟ್ಟು ಮೇಲೆ ಶೋಲ್ಡ್ರಲ್ಲಿ ಸ್ವಲ್ಪ ಮಾರ್ಜಿನ್ ಮತ್ತು ಕೆಳಗಡೆ ಸ್ವಲ್ಪ ಮಾರ್ಜಿನ್ಗೂ ಹೋಗ್ಬಿಡುತ್ತೆ. ಟೋಟಲಾಗಿ 18 ಬರುತ್ತೆ ಉದ್ದ ಬಂದುಬಿಟ್ಟು. ಈಗ ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಲ್ವ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಿರೋದು ನೆಕ್ ಬ್ಯಾಕ್ ಪಾರ್ಟಿಂದು. ಇದಕ್ಕೆ ನಾನು ಜಿಪ್ ಅಟ್ಯಾಚ್ ಮಾಡ್ತೀನಿ. ನಿಮಗೆ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಈಗ ನಾನು ಅಟ್ಯಾಚ್ ಆಗ್ತಾ ಇರೋದು ಕಟ್ಗೆ. ಈಗ ನಾನು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ನೀವು ನಿಮ್ಗೆ ಯಾವ ಥರ ಬೇಕು ಆ ಥರ ಶೇಪನ್ನೇ ಕೊಟ್ಕೊಳ್ಳಿ. ನನಗೆ ಸ್ಟಾರ್ ಟೈಪಲ್ಲಿ ಬೇಕಾಗಿತ್ತು, ಸೊ ಅದಕ್ಕೆ ಈ ಥರ ಕಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವು ನೆಟ್ ಫ್ಯಾಬ್ರಿಕ್ನ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟು ವಿತ್ ಫ್ರಂಟ್ ಪಾರ್ಟು ಎರಡನ್ನೂ ನಾನು ಹೊಲ್ದಿನ ತಕ್ಷಣ ತೋರಿಸ್ತೀನಿ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು. ಈಗ ತೋಳು ಶೇಪ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೂ ನೆಟ್ ಫ್ಯಾಬ್ರಿಕ್ಕು ಮತ್ತು ವಿತ್ ಎಂಬ್ರಾಯ್ಡ್ರಿ ಲೈಸನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಇದಕ್ಕೆ ಡೋರಿ ವಿತ್ ಅಟ್ಯಾಚ್.